ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಇದು ಆ್ಯಕ್ಚುಲಿ ಅಕ್ಷಯ ತೃತೀಯದ್ದು ಪೂಜೆ ವಿಡಿಯೋ ಹಾಕ್ತಿದ್ದೀನಿ. ನನಗೆ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಇವಾಗ ಹಾಕ್ತಿದ್ದೀನಿ. ನಾವು ಮಡಿಲೇ ಅಡುಗೆ ಮಾಡಿ ಮಡಿಲೇ ಪೂಜೆ ಮಾಡ್ತಾರೆ. ನಮ್ಮ ಮಾವನವ್ರು ಪೂಜೆ ಮಾಡೋದು ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಬಾಕ್ಸ್ ಇರುತ್ತೆ ದೇವ್ರದ್ದು, ಅದೇ ಬಾಕ್ಸಲ್ಲೇ ಹಾಕಿ ಮತ್ತೆ ಇಟ್ಬಿಡ್ತೀವಿ ಅದನ್ನು. ಮತ್ತು ನೆಕ್ಸ್ಟ್ ಪೂಜೆ ಮಾಡಿದಾಗೇ ಅದೆಲ್ಲ ಓಪನ್ ಮಾಡೋದು. ನೋಡಿ ಯಾವ್ಯಾವ ದೇವರಿದೆ ನಮ್ಮ ಬಾಕ್ಸಲ್ಲಿ. ಇದು ಆಂಜನೇಯ ದೇವರಿದೆ, ಗರುಡ ದೇವರು, ವಿಷ್ಣು ಅದೆಲ್ಲ ಬರುತ್ತೆ. ಆಮೇಲೆ ಯಲ್ಲಮ್ಮನ ತಾಳಿ ಫೋಟೋ ಆಯಿತು. ಆಮೇಲೆ ನಾಗಪ್ಪ, ಸುಬ್ರಹ್ಮಣ್ಯ, ಇದು ಗರುಡ ದೇವ. ಇದು ಆಂಜನೇಯ ಸ್ವಾಮಿ ಎಲ್ಲ ಬೆಳ್ಳಿದಿದೆ. ಅದು ಒಂದೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತೆ ಅದರಲ್ಲೇ ಬಾಕ್ಸಲ್ಲೇ ಹಾಕಿಟ್ಬಿಡ್ತೀವಿ. ಇದು ಗೋಪಾಲಕೃಷ್ಣನು ಪೂಜೆ ಮಾಡಿಬಿಟ್ಟು ಆ ಮೂರ್ತಿನ ಅದರಲ್ಲೇ ಇಡ್ತೀವಿ ನಾವು. ಇದು ವಿಷ್ಣು, ಗರುಡ, ವಿಷ್ಣು ಎಲ್ಲ. ಆಮೇಲೆ ಸುಬ್ರಹ್ಮಣ್ಯ ದೇವರು. ಎಲ್ಲ ನೈವೇದ್ಯ ಮಾಡಿ ತೊಳೆದು ಪೂಜೆ ಮಾಡಿ ಅಭಿಷೇಕ ಮಾಡಿ ಅಕ್ಷಂತೆ ಹಚ್ಚಿ ಪ್ರತಿಯೊಂದನ್ನು ಮಾಡಿ ನಾವು ಬಾಕ್ಸ್ ಒಳಗಡೆ ಹಾಕಿಟ್ಬಿಡ್ತೀವಿ. ಇದು ನೋಡಿ, ಇದು ತಾಳಿ, ಇದು ಯಲ್ಲಮ್ಮನ ತಾಳಿ ಅಂತಾರೆ. ಬಟ್ ಇದು ಏನು ಗೊತ್ತಾ, ಇದು ಒಂದು ನಮ್ಮ ಮದುವೆಯಲ್ಲಿ, ಅಂದರೆ ನನ್ನ ಮದುವೆಯಲ್ಲಿ ನನ್ನ ಹಸ್ಬೆಂಡ್ ಒಂದು, ನಮ್ಮ ಅತ್ತೆ ಮದುವೆಯಲ್ಲಿ ನಮ್ಮ ಮಾವಂದೊಂದು ತಾಳಿ. ಅದು ಆ ಥರ ಎಲ್ಲ ಮಾಡಿ ಇಟ್ಟಿರೋದು. ಜೊತೆಗೆ ಯಲ್ಲಮ್ಮನ ತಾಳಿ ಇಟ್ಟು ಪೂಜೆ ಮಾಡ್ತೀವಿ ನಾವು. ಇದು ಸಾಲಿಗ್ರಾಮ, ಅದೇನು ಉಂಗುರ ಕಾಣ್ತಿದೆಯಲ್ಲ ಅದರಲ್ಲಿ ಸಾಲಿಗ್ರಾಮ ಹಾಕಿರೋದು. ಚಿಕ್ಕದಿದೆಯಲ್ಲ ಅದಕ್ಕೆ ಅದೆಲ್ಲೂ ಕಳಿಬಾರ್ದು ಅಂತ ಉಂಗುರದಲ್ಲಿ ತೋರಿಸ್ತಿದ್ದಾರೆ ನೋಡಿ. ಅವರ ಉಂಗುರದಲ್ಲಿ ಹಾಕಿ ಇಟ್ಟಿರೋದು, ಕಳಿಬಾರ್ದು ಅಂತ. ಯಾಕಂದರೆ ಅದು ತುಂಬ ಇದರಿಂದ ನಾವು ಪೂಜೆ ಮಾಡಬೇಕು ಅದನ್ನು ಯಾವಾಗಲೂ, ಸಾಲಿಗ್ರಾಮ ಅಂತ ಅಂದಮೇಲೆ. ಅದಕ್ಕೋಸ್ಕರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಲ್ಲ ನಮ್ಮ ಮಾವ ಪೂಜೆ ಮಾಡ್ತಿರ್ತಾರೆ. ಬರೀ ಅಕ್ಷಯ ತೃತೀಯ ದಿವಸ ಅಂತ ಏನೂ ಇಲ್ಲ. ಎಲ್ಲ ಪೂಜೆ ಮಾಡಿಬಿಟ್ಟು ಅದನ್ನು ಒಳಗಡೆ ಇಟ್ಟು ಮತ್ತು ಅದಕ್ಕೆಲ್ಲ ಹೂವು ಅದೆಲ್ಲ ಏರಿಸಿ ಇಟ್ಬಿಡ್ತಾರೆ. ನೆಕ್ಸ್ಟ್ ಅದನ್ನು ಯಾರೂ ಮುಟ್ಟೋ ಹಾಗಿಲ್ಲ. ಆ ಕ್ಷಣದಿಂದ ಅವರು ಫುಲ್ಲು ಅದೆಲ್ಲ ಆಗೋ ತನಕ ಮಡಿಲೇ ಇರ್ತಾರೆ. ಇದು ನಮ್ಮ ವೈಷ್ಣವ ಪದ್ಧತಿ, ಇದು ವೈಷ್ಣವರು ಅಂತಾರೆ ನಮ್ಮ ಪದ್ಧತಿ ಅದು. ಸೊ ಅದು ಬಾಕ್ಸಲ್ಲಿ ಇಟ್ಟಾಯ್ತು ನೋಡಿ, ಅಲ್ಲಿ ಇಟ್ಬಿಡ್ತಾರೆ. ಈಗ ಅದಕ್ಕೊಂದು ಹೂವು ಏರಿಸಿ ಇಟ್ಬಿಡ್ತಾರೆ. ನೆಕ್ಸ್ಟ್ ನಾವು ಮರುದಿವಸದಿಂದ ಆಯಿತು, ಅವತ್ತಿನ ದಿವಸ ಆಯಿತು, ಅದನ್ನು ಮುಟ್ಟೋ ಹಾಗಿಲ್ಲ. ಅದು ಮುಟ್ಟಬೇಕಂದ್ರೆ ನಾವು ಮತ್ತೆ ಮಡಿ ಬಟ್ಟೆ ಹಾಕ್ಕೊಂಡು ಬಂದು ನಾವು ಅದನ್ನು ಮುಟ್ಟಬೇಕು, ಪೂಜೆ ಮಾಡಬೇಕು ಅಷ್ಟೇ. ಬಟ್ ಹೆಣ್ಮಕ್ಳು ಮಾಡೋ ಹಾಗಿಲ್ಲ, ಗಂಡ್ಮಕ್ಳು ಮಾಡ್ತಾರೆ. ಅದೆಲ್ಲ ಆದಮೇಲೆ ತೀರ್ಥ ಪ್ರಸಾದ, ಆಮೇಲೆ ಅದು ಆಂಜನೇಯದ ತೀರ್ಥ 2 ಸಲ ಕೊಡ್ತಾರೆ, ಮನೆ ದೇವ್ರ ತೀರ್ಥ 1 ಸಲ ಕೊಡ್ತಾರೆ. ಎಲ್ಲ ತೊಗೊಂಡ್ವಿ, ಎಲ್ಲ ಹಬ್ಬದ ಅಡುಗೆ ಎಲ್ಲ ಊಟ ಮಾಡಿದ್ವಿ. ಸೊ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.